ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 23. ರಾಮು ಹಳ್ಳೀಲಿ ಅದಾಗಲೇ ಕತ್ತಲಾವರಿಸಿದ್ರಿಂದ ಉಜ್ವಲ ದೀಕ್ಷಿತರು ಮಾತಂತೆ ತನ್ನ ಊರಿಗೆ ಮರುದಿನ ಹೋಗೋದಕ್ಕೆ ನಿರ್ಧರಿಸಿದ್ಲು. ಮನೆಯವರೆಲ್ಲರ ತಿಂಡಿ ಕಾರ್ಯಕ್ರಮ ಮುಗಿದ ನಂತರ ಉಜ್ವಲಾಳ ಬಳಿ ಬಂದ ಮಲ್ಲಿ, ನೋಡವ್ವ, ನಿಮಗಿಲ್ಲಿ ತುಂಬ ಬೇಸರ ಆಗ್ತೈತೆ ಅನಿಸುತ್ತೆ. ನಂದು ಅಡುಗೆ ಕೆಲಸ ಎಲ್ಲ ಮುಗ್ದೈತೆ. ನಿಮಗೆ ಬೇಸರ ಆಗೋದಾದರೆ ಹೇಳಿ, ಅಪ್ಪೋರ್ ತೋಟ ಹೊಲ ಗದ್ದೆಗಳನ್ನೆಲ್ಲ ಬೇಕಾದರೆ ನೋಡ್ಕೊಂಡು ಬರೋರಂತೆ ಅಂದಾಗ ಉಜ್ವಲ ಸಂತೋಷದಿಂದ ನಿಮ್ಮ ಕೆಲಸ ಮುಗ್ದಿದ್ರೆ ಹೊರಡೋಣ ಅಂದ್ಲು. ಹಲವಾರು ವರ್ಷಗಳಿಂದ ಗದ್ದೆಯ ಅಂಚಿನಲ್ಲಿ ನಡೆದು ಅಭ್ಯಾಸವಿದ್ದ ಮಲ್ಲಿ ಕೆಲವೊಮ್ಮೆ ಕಾಲು ಜಾರಿ ಗದ್ದೆ ಒಳಗೆ ಕುಸಿದು ಬೀಳ್ತಿದ್ಲು. ಆದರೆ ಉಜ್ವಲ ಮಾತ್ರ ಯಾವುದೇ ತೊಂದರೆ ಇಲ್ಲದೆ ಎಷ್ಟೋ ವರ್ಷಗಳಿಂದ ಗದ್ದೆಯ ಬಯಲಲ್ಲಿ ಆಡಿ ಬೆಳೆದು ಅಭ್ಯಾಸ ಇರೋ ಹಾಗೆ ಗದ್ದೆಯ ಅಂಚಿನಲ್ಲಿ ಸರಾಗವಾಗಿ ಓಡ್ತಾ ಇದ್ಲು. ಅವಳನ್ನ ಗಮನಿಸ್ತಿದ್ದ ಮಲ್ಲಿ, ಏನವ್ವ ಓಡಬೇಡಿ, ಒಂದು ಕ್ಷಣ ನಿಂತ್ಕೊಳ್ಳಿ ಅಂತ ಕೂಗಿ ಕೂಗಿ ಅವಳನ್ನ ಹಿಡಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ಲು. ಅವಳು ಕೂಗು ಕೇಳಿದ್ರು ಕೇಳಿಸ್ತವಳಂತೆ ಹಸಿರು ಪರಿಸರದ ನಡುವೆ ನಿಂತು ಪ್ರಕೃತಿಯ ಸೌಂದರ್ಯಕ್ಕೆ ಮರುಳಾಗಿ ಉಜ್ವಲ ತನ್ನನ್ನೇ ತಾನು ಮರೆತಿದ್ಲು. ಮಲ್ಲಿ ಗದ್ದೆ ಅಂಚಿಂದ ಇಳಿದು ಮೈಗೆ ಅಂಟಿಸಿಕೊಂಡಿದ್ದ ಅಂಟುಪುರ್ಲೆ ಮುಳ್ಳುಗಳನ್ನು ಒಂದೊಂದಾಗಿ ಬಿಡಿಸಿಕೊಳ್ತಾ, ಏನವ್ವ ನೀವು ಎಷ್ಟು ಬೇಗ ಹೆಜ್ಜೆ ಹಾಕ್ತೀರಿ, ದಿನ ಓಡಾಡೋ ನನಗೆ ಸಾಕಾಗೋಯ್ತು. ಅಂದಹಾಗೆ ನಿಮಗೆ ಗದ್ದೆ ಬದಿಲಿ ಓಡಾಡಿ ಅಭ್ಯಾಸ ಆಯ್ತಾ? ನೀವು ಪ್ಯಾಟೆ ಅವರಲ್ವಾ, ಅದಕ್ಕೆ ಕೇಳಿದೆ ಅಂತ ತಲೆ ಕೆರ್ಕೊಂಡ್ಲು. ಹೊಲ ಗದ್ದೆನ ನೋಡ್ದವಳೆ ತಡ. ಎಷ್ಟೋ ವರ್ಷಗಳಿಂದ ಅಂತಹ ಜಾಗಗಳಲ್ಲಿ ಓಡಾಡಿ ಪಳಗಿದ್ದವಳಂತೆ ದಿಣ್ಣೆ ತಗ್ಗುಗಳಲ್ಲಿ ಎಡವುದೇ ಸರಾಗವಾಗಿ ಏರಿಳಿತಗಳನ್ನು ಹತ್ತಿ ಇಳಿದು ತೋಟದಲ್ಲೆಲ್ಲ ಸುತ್ತಾಡ್ತಿದ್ದ ಉಜ್ವಲಾಳಿಗೆ ತನ್ನ ನಡೆ ಬಗ್ಗೆ ತನಗೆ ಆಶ್ಚರ್ಯವಾಯಿತು. ಈ ಹಿಂದೆ ಇಂಥದ್ದೇ ಸ್ಥಳಗಳಲ್ಲಿ ಓಡಾಡ್ತಾ ಆಡಿ ನಲಿದಂತೆ ಭಾಸವಾಗ್ತಿತ್ತು. ತನ್ನೊಂದಿಗೆ ಯಾರೋ ಇದ್ದಂತೆ, ಅವರ ಜೊತೆ ತೋಟ ಗದ್ದೆಗಳಲ್ಲಿ ಆಟ ಆಡಿದಂತೆ, ಹೀಗೆ ಹಲವಾರು ದೃಶ್ಯಗಳು ಮಸುಕು ಮಸುಕಾಗಿ ಅವಳ ಕಣ್ಣೆದುರು ಬಂದಂತಾಯಿತು. ಅವಳ ಮೆದುಳಲ್ಲಿ ಹೊಕ್ಕಿದ್ದ ಯಾವುದೋ ಒಂದು ಘಟನೆ ಅವಳನ್ನು ಇನ್ನಿಲ್ಲದಂತೆ ಕಾಡತೊಡಗಿತ್ತು. ಆದರೆ ಅದ್ರ ಸ್ಪಷ್ಟ ಚಿತ್ರಣ ಮಾತ್ರ ಗೋಚರಿಸಲಿಲ್ಲ. ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದವಳ ಮೈಮುಟ್ಟಿ ಎಚ್ಚರಿಸಿದ ಮಲ್ಲಿ, ಉಜ್ವಲವ್ವ ಏನಾಯಿತು? ನಿಮಗೆ ಇಂಥ ಜಾಗದಲ್ಲೆಲ್ಲ ಓಡಾಡಿ ಅಭ್ಯಾಸ ಆಯಿತಾ ಅಂತ ಕೇಳಿದೆ. ನೀವು ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಅಂತ ಕೇಳಿದಾಗ ಅವಳ ಸ್ಪರ್ಶಕ್ಕೆ ಎಚ್ಚೆತ್ತವಳು, ಅದು ನನಗೆ ಸರಿಯಾಗೇನೂ ನೆನಪಾಗ್ತಿಲ್ಲ. ಈ ಮುಂಚೆ ಹೊಲ ಗದ್ದೆ ತೋಟ ಎಲ್ಲವನ್ನು ಚೆನ್ನಾಗಿ ಸುತ್ತಿದ ನೆನಪು, ಆದರೆ ಎಲ್ಲಿ ಯಾವಾಗ ನೆನಪಿಗೆ ಬರ್ತಾನೆ ಇಲ್ಲ ಅಂತ ತನ್ನ 2 ಕೈಗಳಿಂದ ತಲೆ ಹಿಡ್ಕೊಂಡು ಮಸುಕು ಮಸುಕಾಗಿದ್ದ ದೃಶ್ಯಗಳನ್ನು ಕಣ್ಣೆದುರಿಗೆ ತರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅವಳ ಪ್ರಯತ್ನವೆಲ್ಲ ವಿಫಲವಾಯಿತು. ಉಜ್ವಲಾಳನ್ನೇ ಗಮನಿಸುತ್ತಿದ್ದ ಮಲ್ಲಿ, ಅವ್ವ ನಿಮಗೆಲ್ಲೋ ಭ್ರಾಂತು, ಟಿವಿನಾಗೆ ಇಂಥದ್ದೇ ದೃಶ್ಯ ಜಾಗವನ್ನೆಲ್ಲ ನೋಡಿರಬೇಕು, ಅದಕ್ಕೆ ನಿಮಗೆ ಹಾಗನ್ನಿಸ್ತೈತೆ ಆಟೆ. ಸರಿ ಈಗ ಮನೆಗೆ ಹೋಗೋಕ್ಕೆ ತಡ ಆಯ್ತದೆ, ಬನ್ನಿ ಹೋಗುವ ಅಂದಾಗ ಅವರಿಬ್ಬರು ಮೊದಲು ಬಂದ ದಾರಿಲೇ ಹಿಂದಿರುಗಿದ್ರು. ದಾರಿಲಿ ಸಾಗ್ತಿರುವಾಗ ಉಜ್ವಲ ತನ್ನ ಮೊಬೈಲ್ ತೆಗೆದು ಅಗಸ್ತ್ಯನ 10 ಮಿಸ್ ಕಾಲ್ ನೋಡಿ, ಇವನು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾನೆ, ಇವತ್ತು ಕಂಪ್ನಿಗೆ ಹೋಗಿಲ್ವಲ್ಲ, ಅದಕ್ಕೆ ಇರಬೇಕು ಅಂದ್ಕೊಳ್ತಾ ಅಗಸ್ತ್ಯನ ನಂಬರ್ಗೆ ಕರೆ ಮಾಡಿದ್ಲು. ಅತ್ತ ಅವಳ ಕರೆಗಾಗಿಯೇ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಅಗಸ್ತ್ಯ ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿ, ಹಲೋ ಕ್ಯೂಟ್, ಎಲ್ಲಿದ್ಯಾ? ಎಷ್ಟೊತ್ತಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ? ಬೆಳಗ್ಗೆ ಮನೆ ಹತ್ರ ಹೋಗಿದ್ದೆ, ನಿನ್ನೆನೆ ಬರ್ತೀನಿ ಅಂದಿದ್ಯಲ್ಲ, ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಅಂತ ಒಂದೇ ಸಮನೆ ಉಸುರಿದ್ದ. ಸಾರಿ ಕಣೋ, ನಿನಗೆ ನಿನ್ನೆ ನೈಟ್ ಕಾಲ್ ಮಾಡಿ ಹೇಳೋಣ ಅಂದ್ಕೊಂಡೆ, ಮರ್ತೋಯ್ತು. ಇವತ್ತು ನಾನು ಕಂಪ್ನಿಗೆ ಬರ್ತಾ ಇಲ್ಲ, ನಾನು ಇನ್ನೂ ಇಲ್ಲಿಂದ ಹೊರಟೇ ಇಲ್ಲ, ಮಧ್ಯಾಹ್ನದ ಬಸ್ಸಿಗೆ ಹೊರಟು ಸಂಜೆ ಬಂದ್ಬಿಡ್ತೀನಿ ಅಂದ್ಲು. ಅವಳ ಮಾತುಗಳನ್ನು ಕೇಳ್ತಿದ್ದ ಹಾಗೆ, ಏನು ಹೇಳ್ತಿದ್ಯೆ, ನಿನಗೇನು ಲೂಸಾ? ಆ ಮೆಂಟಲ್ ಮ್ಯಾನೇಜರ್ ಹೇಗಾಡ್ತಾನೆ ಅಂತ ಗೊತ್ತಿದೆ ತಾನೇ? ಅದು ಅಲ್ಲದೆ ರಜೆ ಬೇಕಾದರೆ 3-4 ದಿನಗಳ ಮುಂಚೆನೇ ತಿಳಿಸ್ಬೇಕು.
ಇಲ್ಲ ಅಂದರೆ ಯಾರಿಗೂ ರಜೆ ಸಿಗೋದಿಲ್ಲ ಅಂತ ಅವತ್ತೇ ವಾರ್ ಮಾಡಿದ್ನಲ್ಲ, ಮರ್ತ್ಬಿಟ್ಯಾ? ಬೆಳಗ್ಗೆ ಕಂಪ್ನಿಗೆ ಬಂದಾಗಿಂದ ತಲೆ ತಿಂತಿದ್ದಾನೆ. ಉಜ್ವಲ ಎಲ್ಲೋದ್ಲು? ನಿನ್ನೆಯಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ರಿಂಗ್ ಆದರೂ ರಿಸೀವ್ ಮಾಡ್ತಿಲ್ಲ. ಅವರು ನಿಮಗೆ ತುಂಬ ಕ್ಲೋಸ್ ಅಲ್ವಾ? ನಿಮ್ಮ ಹತ್ರ ಎಲ್ಲ ವಿಷಯ ಹೇಳಿರ್ತಾರೆ. ಮೇಡಮ್ ಇವತ್ತು ಆಫೀಸಿಗೆ ಬರ್ತಾರೋ ಇಲ್ವೋ ಅಂದ. ಅವಳು ಇರೋ ಪ್ಲೇಸಲ್ಲಿ ನೆಟ್ವರ್ಕ್ ಸರಿಯಾಗಿಲ್ವಂತೆ. ಸಮ್ ಪರ್ಸ್ನಲ್ ರೀಸನ್ ಅವಳಿಗೆ ಇವತ್ತು ಡ್ಯೂಟಿಗೆ ಬರೋದಕ್ಕೆ ಆಗ್ತಾ ಇಲ್ವಂತೆ. ಅವಳು ನಿಮಗೂ ಕೂಡ ಕಾಲ್ ಟ್ರೈ ಮಾಡಿದ್ದಾಳೆ, ಬಟ್ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ನನಗೂ ಕೂಡ ಮೆಸೇಜ್ ಮಾಡಿ ವಿಷಯ ತಿಳಿಸಿದ್ಲು ಅಂತ ಏನೋ ಹೇಳಿ ಸಂಭಾಳಿಸಿದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ನಿನ್ನೆ ಪ್ರಾಜೆಕ್ಟ್ ವಿಷಯ ಡಿಸ್ಕಷನ್ ಮಾಡುವಾಗ ಅಕ್ಷಯ್ ಭಾರದ್ವಾಜ್ ಸರ್ ಕೂಡ ಜೊತೆಗಿದ್ರು. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ಅವರು ಭಾರತ ಬಿಟ್ಟು ಹೋಗೋದಿಲ್ವಂತೆ. ಫಾರಿನ್ ಬ್ರಾಂಚಸ್ನ ಅಲ್ಲಿನ ಅವರ ಪಾರ್ಟ್ನರ್ಗಳಿಗೆ ವಹಿಸಿದ್ದಾರಂತೆ. ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಿದ್ರು. ಇನ್ಮುಂದೆ ಪ್ರಾಜೆಕ್ಟ್ ಮುಗಿಯುವವರೆಗೂ ಅವರು ಕಂಪನಿಗೆ ರೆಗ್ಯುಲರ್ ಆಗಿ ಬರ್ತಾರೆ ಅನ್ಸುತ್ತೆ. ಉಜ್ವಲ, ಮತ್ತೊಂದು ವಿಷಯ ಮರ್ತಿದ್ದೆ. ಈ ಪ್ರಾಜೆಕ್ಟ್ನ ಲೀಡ್ ಮಾಡಬೇಕಾಗಿರೋದು ನಾವಿಬ್ಬರೇ. ಇದೆಲ್ಲ ಡಿಸಿಷನ್ ಕೂಡ ಆ ಕಾರ್ತಿಕ್ನದ್ದೇ. ಯಾವಾಗಲೂ ನೀನು ಕಂಡ್ರೆ ಕೆಂಡಕಾರೋನು ಈಗ ನಿನ್ನನ್ನು ಪ್ರಾಜೆಕ್ಟ್ಗೆ ಲೀಡರ್ ಆಗಿ ಸೆಲೆಕ್ಟ್ ಮಾಡಿದ್ದಾನೆ ಅಂದರೆ ಇದರಿಂದೇ ಬೇರೆ ಏನೋ ಉದ್ದೇಶ ಇರಲೇಬೇಕು. ನೀನು ಆದಷ್ಟು ಬೇಗ ಬಾ ಅಂದ. ಥ್ಯಾಂಕ್ಸ್ ಕಣೋ ಅಗಸ್ತ್ಯ, ನನಗೆ ಗೊತ್ತಿತ್ತು ಆ ಇರಿಟೇಟ್ ಹೀಗೆ ಏನಾದರೂ ಪ್ರಾಬ್ಲಮ್ ಮಾಡ್ತಾನೆ ಅಂತ. ಬಾಸ್ ಅವತ್ತೇ ಮೇಲ್ ಮಾಡಿದ್ರು ತಾನೆ, ನೆಕ್ಸ್ಟ್ ವೀಕಿಂದ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ. ಇವನು ನಾನು ಇಲ್ಲದೆ ಇರೋದನ್ನು ನೋಡಿಕೊಂಡು ಬೇಕು ಅಂತಾನೆ ಇವತ್ತೇ ಹೊಸ ಪ್ರಾಜೆಕ್ಟ್ನ ಮೀಟಿಂಗ್ ಅರೇಂಜ್ ಮಾಡಿದ್ದಾನೆ. ನನಗೆ ಈಗ ಇಲ್ಲಿರೋ ಟೆನ್ಷನ್ ಜೊತೆಗೆ ಇದೊಂದು ಅಂತ ಹತಾಶೆಯಿಂದ ಹೇಳಿದ್ಲು. ಸದ್ಯಕ್ಕೆ ಅಮ್ಮನ ವಿಷಯವನ್ನು ಯಾರಲ್ಲಿಯೂ ಹೇಳೋದು ಬೇಡ ಅಂತ ನಿರ್ಧರಿಸಿ ತನ್ನ ಜೀವದ ಗೆಳೆಯ ಅಗಸ್ತ್ಯನ ಬಳಿಯೂ ಏನನ್ನು ತಿಳಿಸದೆ ಏಕಾಂಗಿಯಾಗಿ ಹಳ್ಳಿಗೆ ಬಂದಿದ್ದ ಉಜ್ವಲ ಬಾಯಿ ತಪ್ಪಿ ಇನ್ನೇನು ಎಲ್ಲ ವಿಷಯವನ್ನು ಹೇಳಿಯೇ ಬಿಡ್ತಾಳೇನೋ ಅನ್ನೋ ಅಷ್ಟರಲ್ಲಿ ಏನೋ ನೆನಪಾಗಿ ಮೌನವಾದ್ಲು. ಉಜ್ವಲಾಳ ಗೆಳೆತನದ ಸಿಹಿ ದೊರೆತ ದಿನದಿಂದಲೂ ತನ್ನ ಎಲ್ಲ ವಿಷಯವನ್ನು ಅವನ ಬಳಿ ಹೇಳಿಕೊಳ್ಳುತ್ತಿದ್ದವಳು ಇವತ್ತು ಯಾವ ವಿಷಯವನ್ನು ತಿಳಿಸದೆ ಯಾವುದೋ ಹಳ್ಳಿಗೆ ಹೋಗಿರೋದು ಅವನಿಗೆ ಈಗಲೂ ನಂಬೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಲ್ಲದೆ ಇದೇ ಮೊದಲ ಬಾರಿ ಅವಳನ್ನು ಕಾಣೋ ಬಯಕೆ ಕ್ಷಣದಿಂದ ಕ್ಷಣಕ್ಕೂ ಹೆಚ್ಚುತ್ತಾನೇ ಇತ್ತು. ಈಗ ಅವಳ ಹತಾಶೆ ಧ್ವನಿ ಕೇಳ್ತಿದ್ದ ಹಾಗೆ ಅವನಿಗೆ ಆತಂಕ ಶುರುವಾಯಿತು. ಯಾಕೆ ಕ್ಯೂಟ್, ಏನಾಯಿತು? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ದುಗುಡದಿಂದ ಪ್ರಶ್ನಿಸ್ದ. ಅವನಿಂದ ಮುಚ್ಚಿಡೋ ವಿಷಯ ಅಲ್ದಿದ್ರೂ ಫೋನ್ನಲ್ಲಿ ಎಲ್ಲನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡೋಳು ಅಂಥದ್ದೇನಿಲ್ಲ, ಹೇಳಿದ್ನಲ್ಲ ಇವತ್ತು ಈವ್ನಿಂಗ್ ಅಥವಾ ನೈಟ್ ಒಳಗೆ ಖಂಡಿತ ಬಂದೇ ಬರ್ತೀನಿ. ಕಂಪ್ನೀಲಿ ನೀನು ಹೇಗಾದರೂ ಮ್ಯಾನೇಜ್ ಮಾಡು, ಸರಿ ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಕರೆ ತುಂಡರಿಸಿ ಮೊಬೈಲನ್ನು ಪರ್ಸಿನ ಒಳಗಿಟ್ಲು. ಉಜ್ವಲ ಮಾತಾಡ್ತಾ ನಡುವಲ್ಲಿ ಕೆಲವೊಂದು ಆಂಗ್ಲ ಪದಗಳನ್ನು ಬಳಸಿದ್ರಿಂದ ಅವಳ ಮಾತುಗಳು ಸಂಪೂರ್ಣವಾಗಿ ಅರ್ಥವಾಗದ ಮಲ್ಲಿ, ಏನಾಯ್ತವ್ವ, ಯಾರ ಜೊತೆನೋ ಮಾತಾಡ್ತಿದ್ರಿ, ಏನಾದರೂ ತೊಂದರೆನಾ ಅಂತ ಕಾಳಜಿಯಿಂದ ಕೇಳಿದಾಗ, ಹಾಗೇನಿಲ್ಲ, ಇವತ್ತು ಕೆಲಸಕ್ಕೆ ರಜೆ ಕೇಳಿರಲಿಲ್ಲ, ಕಂಪ್ನಿಗೆ ಹೋಗಿಲ್ವಲ್ಲ, ಅದಕ್ಕೆ ನನ್ನ ಸ್ನೇಹಿತ ಕಾಲ್ ಮಾಡಿ ವಿಚಾರಿಸ್ದ ಅಷ್ಟೆ. ಇವತ್ತು ಮಧ್ಯಾಹ್ನದ ಬಸ್ಸು ಖಂಡಿತ ಬಂದೇ ಬರುತ್ತೆ ತಾನೇ ಅಂದವಳ ಮಾತಲ್ಲಿ ಆತಂಕ ಎದ್ದು ಕಾಣ್ತಿತ್ತು. ಯಾಕವ್ವ ಇಷ್ಟೊಂದು ಭಯ ಪಡ್ಕೋಬೇಡಿ, ಬಸ್ಸು ಖಂಡಿತ ಬರುತ್ತೆ. ಈಗ ತುಂಬ ತಡ ಆಗೋಯ್ತನ್ಸುತ್ತೆ, ಮನೆಗೆ ಹೋಗೋಣ, ಊಟ ಮಾಡಿ ನೀವು ತಯಾರಾಗೋದ್ರೊಳಗೆ ಬಸ್ಸು ಬಂದ್ಬಿಡುತ್ತೆ ಅಂದವಳು ಮುಂದೆ ಮುಂದೆ ನಡೀತಿದ್ದ ಉಜ್ವಲಾಳ ಬಳಿ ತನ್ನ ತವರಿನ ವಿಷಯವನ್ನು ಹೇಳುತ್ತಾ ಹೆಜ್ಜೆ ಹಾಕತೊಡಗಿದ್ಲು. ದೀಕ್ಷಿತ್ರು ಮನೆಗೂ ತೋಟಕ್ಕೂ ಹೆಚ್ಚೇನೂ ದೂರವಿರದಿದ್ದ ಕಾರಣ ಕೆಲವು ಕ್ಷಣಗಳಲ್ಲೇ ಅವರಿಬ್ಬರು ಮನೆಗೆ ಬಂದು ಸೇರಿದ್ರು. ಮಲ್ಲಿ ಅದಾಗಲೇ ಮಧ್ಯಾಹ್ನದ ಅಡುಗೆನ ತಯಾರಿ ಮಾಡಿದ್ರಿಂದ ಬಂದ ತಕ್ಷಣವೇ ಕೈಕಾಲು ತೊಳ್ಕೊಂಡ ಉಜ್ವಲ ಮನೆಯವರೊಂದಿಗೆ ಊಟ ಮುಗಿಸಿದ್ಲು. ಬಳಿಕ ದೇವರಿಗೆ ನಮಸ್ಕರಿಸಿ ತನ್ನ ತಾತ ಅಜ್ಜಿಯ ಆಶೀರ್ವಾದ ಪಡ್ಕೊಂಡು, ನಾನು ಮತ್ತೊಮ್ಮೆ ಬರುವಾಗ ಶುಭ ಸುದ್ದಿಯೊಂದಿಗೆ ಆದಷ್ಟು ಬೇಗ ಬರ್ತೀನಿ, ಇನ್ಮುಂದೆ ನೀವು ಹೀಗೆ ದುಃಖ ಪಡೋದಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಅಂತ ಪ್ರಮಾಣ ಮಾಡಿಸ್ಕೊಂಡ್ಳು. ಅವಳ ಮಾತಿನಿಂದ ದಂಪತಿಗಳಿಗೆ ದುಃಖ ಉಮ್ಮಳಿಸಿ ಬರತೊಡಗಿತ್ತು. ಯಾವ ಜನ್ಮದ ಋಣಾನುಬಂಧವೋ ಏನೋ, ನೀನು ಬಂದು ಕೆಲವು ಗಳಿಗೆಯಲ್ಲಿ ನಮಗೆ ಸಾಕಷ್ಟು ಪ್ರೀತಿ ತಂದುಕೊಟ್ಟೆ. ನೀನು ಯಾರ ಹೆತ್ತ ಮಗಳೋ,
ದೇವರು ನಿನಗೆ ಒಳ್ಳೆಯದನ್ನೇ ಮಾಡಲಿ ಮಗು ಅಂತ ಮನಸ್ಸು ತುಂಬಿ ಆಶೀರ್ವದಿಸಿದ್ರು. ಬಳಿಕ ಮಲ್ಲಿಕಾಳಿಗೆ ಹೋಗಿ ಬರುವುದಾಗಿ ತಿಳಿಸಿದ ಉಜ್ವಲ ವಿಶ್ವನಾಥನೊಂದಿಗೆ ಬಸ್ಸು ನಿಲ್ದಾಣದತ್ತ ಹೆಜ್ಜೆ ಹಾಕಿದ್ಲು. ರಾಮು ಹಳ್ಳಿಗೆ ಕಾಲಿಡುವಾಗ ಅಪರಿಚಿತಳಾಗಿ ಬಂದವಳು ಹಿಂದಿರುಗಿ ಹೋಗುವಾಗ ಅದು ತನ್ನದೇ ಹಳ್ಳಿ ಅಂತ ಅವಳ ಮನಸ್ಸು ಸಂಭ್ರಮ ಪಡ್ತಿತ್ತು. ಅವಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ವಿಶ್ವನಾಥ ಕುತೂಹಲ ತಡೆಯಲಾಗದೆ, ಏನವ್ವ, ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ ಅಂತ ಅವಳ ಕಣ್ಣುಗಳನ್ನೇ ದಿಟ್ಟಿಸ್ತ. ಅದೇನು ಅಂತ ಕೇಳಿ ಉಜ್ವಲ ಕೂಡ ಅವನನ್ನೇ ನೋಡಿದ್ಲು. ಅವ್ವ, ನಿಮ್ಮ ನೋಡ್ತಾ ಇದ್ರೆ ನನಗೆ ನನ್ನ ತಂಗಿಯವನನ್ನೇ ನೋಡಿದ ಹಾಗಾಗತ್ತೆ. ನಿಮಗೂ ತಂಗಿಯವ್ವಂಗೂ ಏನಾದರೂ ಪರಿಚಯ ಇದೆಯಾ? ಅಂದರೆ ರಕ್ತ ಸಂಬಂಧ ಅಂತ ಮೌನವಾದ. ವಿಶ್ವನಾಥನಿಗೆ ಸತ್ಯ ತಿಳಿತಾ ಅಂತ ಮನದಲ್ಲಿಯೇ ಪ್ರಶ್ನಿಸಿಕೊಂಡ ಉಜ್ವಲ ಒಮ್ಮೆ ದಂಗಾದ್ಲು. ಅವನ ಪ್ರಶ್ನೆಗೆ ಏನು ಅಂತ ಉತ್ತರಿಸಬೇಕು ಅಂತ ತಿಳಿದೆ ಕೆಲವು ಕ್ಷಣಗಳ ಬಳಿಕ ಏನನ್ನೋ ಯೋಚಿಸಿ, ಇಲ್ಲ, ನನ್ನ ಸಂಪೂರ್ಣ ಪರಿಚಯ ಇವರಿಗೆ ತಿಳಿದಿರೋದಕ್ಕೆ ಸಾಧ್ಯವೇ ಇಲ್ಲ. ಏನೋ ಅನುಮಾನದಿಂದ ಪ್ರಶ್ನಿಸಿರ್ಬೋದು ಅಷ್ಟೆ. ನಾನಾಗಿಯೇ ಸತ್ಯ ಹೇಳಿದರೆ ತಾನೇ ಗೊತ್ತಾಗೋದು. ಈಗಲೇ ಈ ವಿಷಯನ ಯಾರ ಬಳಿಯೂ ಹೇಳೋದು ಬೇಡ ಅಂತ ಮನದಲ್ಲೇ ನಿರ್ಧರಿಸಿಕೊಂಡವಳು, ಇಲ್ಲ, ನನಗವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ನಾನು ಮಾತು ಕೊಡ್ತಾ ಇದ್ದೀನಿ, ಮುಂದಿನ ಬಾರಿ ಬರುವಾಗ ಖಂಡಿತ ಅವ್ರ ಬಗ್ಗೆ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಂಡು ಬರ್ತೀನಿ ಅಂತ ತನ್ನ ಮಾತು ಮುಗಿಸೋದ್ರೊಳಗಾಗಿ ಮೈಸೂರಿನ ಕಡೆಗೆ ಪ್ರಯಾಣಿಸೋ ಬಸ್ಸು ತಂಗುದಾಣದ ಬಳಿ ಬಂದು ನಿಂತಿತ್ತು. ಮಿತ್ರರೇ, ವಿಶ್ವನಾಥನಿಗೆ ಉಜ್ವಲಾಳ ಸತ್ಯ ತಿಳಿದಿದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.